ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೇಂದ್ರ ಸರ್ಕಾರ ನಿರ್ಲಕ್ಷ್ಯತನ, ದರ್ಪ, ಅಹಂಕಾರ, ದೌಲತ್ತು ತೋರಿಸಿದ್ದರ ಪರಿಣಾಮವನ್ನ ಈಗ ಅನುಭವಿಸ್ತಾ ಇದೆ. ಯಾಕಂದ್ರೆ ಹಿಂದೆ ಒಂದಷ್ಟು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಬಿಜೆಪಿ ತನ್ನದೇ ಆದಂತ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡ್ತಾ ಇತ್ತು. ಉದಾಹರಣೆಗೆ ರೈತರ ಪ್ರತಿಭಟನೆ ಆದಾಗ, ಅಥವಾ ಕುಸ್ತಿಪಟುಗಳ ಪ್ರತಿಭಟನೆ ಆದಾಗ, ಅಥವಾ ಅಗ್ನಿಪಥ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆದಂತ ಸಂದರ್ಭದಲ್ಲಿ ಒಂದೇ ಒಂದು ಮಾದರಿಯನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇತ್ತು. ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾ ಇತ್ತು. ಈ ರೈತರ ಪ್ರತಿಭಟನೆ ಆದಾಗ ಅವನ್ನ ಖಲಿಸ್ತಾನಿಗಳು ಅಂತ ಕರೆಯೋದು, ದೇಶದ್ರೋಹಿಗಳು ಅಂತ ಕರೆಯೋದು, ಷಡ್ಯಂತ್ರ ಮಾಡ್ತಿದ್ದಾರೆ, ವಿದೇಶದಿಂದ ದೇಣಿಗೆ ಬಂದಿದೆ, ಈ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅದು ಕೇಂದ್ರ ಸರ್ಕಾರಕ್ಕೆ ಯಶಸ್ಸನ್ನ ಕೂಡ ತಂದು ಕೊಡ್ತಾ ಇತ್ತು. ಆದ್ರೆ ಯಾಕೋ ಏನೋ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಬಿಜೆಪಿಗೆ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಇವತ್ತು ಬಂದು ಬಿಟ್ಟಿದೆ. ಏನಾಯ್ತು? ಆರಂಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಆರಂಭಿಸಿದಂತ ಸಂದರ್ಭದಲ್ಲಿ ಜಂತರ್ ಮಂಥರ್ ಬಿಜೆಪಿ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅದೇ ನಿರ್ಲಕ್ಷ್ಯತನ, ಅದೇ ದರ್ಪ, ದೌಲತ್ತು ಎಲ್ಲವೂ ಕೂಡ ಮುಂದುವರಿತು. ಯಾಕೆ ಹೋರಾಟ ಮಾಡ್ತಿದ್ದೀರಿ, ನಿಮ್ಮ ಆಗ್ರಹ ಏನು, ನಿಮ್ಮ ಬೇಡಿಕೆ ಏನು ಕೇಳೋದಕ್ಕೆ ಹೋಗ್ಲೇ ಇಲ್ಲ. ಆಗ್ಲೂ ಕೂಡ ಬಳಸಿದ್ದ ಅದೇ ಪದವನ್ನ, ದೇಶದ್ರೋಹಿಗಳು, ಷಡ್ಯಂತ್ರ, ವಿದೇಶಿ ದೇಣಿಗೆ, ಅದೇ ನಾರ್ಮಲ್ ಆದಂತ ಪದವನ್ನ ಬಳಸುವಂತ ಪ್ರಯತ್ನ ಆಯ್ತು. ಅದಾದ ಬಳಿಕ ಸೋನಂ ವಾಂಗ್ಚುಕ್ ಬಂದು ಪ್ರತಿಭಟನೆಗೆ ಕೂತಾಗ, ಉಪವಾಸ ಮಾಡ್ತೀನಿ ಅಂದಾಗ ಅಲ್ಲೂ ಕೂಡ ಕೇಳೋದಕ್ಕೆ ಹೋಗ್ಲಿಲ್ಲ. ಅಲ್ಲೂ ಕೂಡ ಅದೇ ಬಳಕೆ ಆಯ್ತು. ಅವ್ರು ಸೈಂಟಿಸ್ಟೇ ಅಲ್ಲ, ಚೀನಾದ ಏಜೆಂಟ್, ವಿದೇಶದಿಂದ ಹಣ ಪಡೆದು ಸಂಚು ಮಾಡ್ತಿದ್ದಾರೆ ಸರ್ಕಾರವನ್ನ ಬೀಳಿಸೋದಿಕ್ಕೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯೋದಕ್ಕೆ ಶುರುವಾಯಿತು, ಸೋನಂ ವಾಂಗ್ಚುಕ್ ಉಪವಾಸವೂ ಕೂಡ ಜಾಸ್ತಿ ಆಗೋದಕ್ಕೆ ಆರಂಭ ಆಯಿತು, ಮಾಧ್ಯಮಗಳಲ್ಲಿ ಸುದ್ದಿ ಹೆಚ್ಚೆಚ್ಚಾಗಿ ಪ್ರಸಾರ ಆಗೋದಕ್ಕೆ ಶುರುವಾಯಿತು, ಆಗ ಕೇಂದ್ರ ಸರ್ಕಾರ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ, ಆಗ್ಲೂ ಏನು ತನ್ನ ಪ್ರತಿನಿಧಿಯನ್ನ ಕಳಿಸ್ಕೊಡ್ಲಿಲ್ಲ, ಆಗ್ಲೂ ಕೂಡ ಮಾತುಕತೆಗೆ ಆಹ್ವಾನಿಸಲಿಲ್ಲ, ಏನು ಕೂಡ ಮಾಡಲಿಲ್ಲ. ಏನು ಮಾಡಿದ್ರು? ಸೋನಂ ವಾಂಗ್ಚುಕ್ರನ್ನ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ. ಇವ್ರ ಅಂದಾಜ್ ಏನಿತ್ತು, ಅಲ್ಲಿ ಪ್ರತಿಭಟನೆ ಎಂಡ್ ಅಂತ. ಆದ್ರೆ ಹಾಗಾಗ್ಲಿಲ್ಲ. ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ತು. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ನಡೀತು. ಆಗ ಕೇಂದ್ರ ಸರ್ಕಾರದ ಅಂದಾಜಿದ್ದು ಹೆಚ್ಚಿನ ಬೆಂಬಲ ಸಿಗಲ್ಲ, ಕೆಲವು ವಿದ್ಯಾರ್ಥಿಗಳು ಬರ್ತಾರೆ, ನಾವು ಅದನ್ನು ಹೇಗೋ ಟ್ಯಾಕಲ್ ಮಾಡಬಹುದು ಅಂತ ಹೇಳಿ ಅದರ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಸೇರಿದ್ರು. ಆಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಲಾಠಿ ಚಾರ್ಜ್ ಅನ್ನ ಮಾಡಿಸುತ್ತೆ, ಪ್ರಾಣಿಗಳಿಗೆ ಹೊಡೆದಂಗೆ ಹೊಡೆದು ಬಿಡುತ್ತೆ, ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಿಬಿಡುತ್ತೆ. ಹಿಂದೆ ಹೋಗ್ತಾರೆ ಅಂತ ಅನ್ಕೊಂಡ್ರು, ಆಗ್ಲೂ ಕೂಡ ಆಗಲಿಲ್ಲ. ಆಗ ಕೇಂದ್ರ ಸರ್ಕಾರ ಮತ್ತೊಂದು ನೆರೇಟಿವ್ ಅನ್ನ ಬಿಲ್ಡ್ ಮಾಡುವಂತ ಪ್ರಯತ್ನವನ್ನ ಪಡ್ತು. ತನಗೆ ಬೇಕಾದಂತ ರಾಷ್ಟ್ರೀಯ ಮಾಧ್ಯಮಗಳನ್ನ ಬಳಸಿಕೊಳ್ತು, ತನಗೆ ಬೇಕಾದಂತ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಬಳಸಿಕೊಳ್ತು. ಏನು ಪ್ರಯತ್ನವನ್ನ ಮಾಡಲಾಯಿತು ನೋಡಿ. ಇವರು ವಿದ್ಯಾರ್ಥಿಗಳೇ ಅಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಿಂಸಾಚಾರವನ್ನ ಮಾಡ್ತಿದ್ದಾರೆ, ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ, ಇದರ ಹಿಂದೆ ಏನೋ ಪಿತೂರಿ ಇದೆ ಎನ್ನುವಂತ ಅದನ್ನ ತೇಲಿ ಬಿಡುವಂತ ಪ್ರಯತ್ನ ಆಯ್ತು. ಆದ್ರೆ ಅದು ಕೂಡ ಯಾಕೋ ನೋಡಿದ್ರೆ ಹೆಚ್ಚು ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ಲೇ ಇಲ್ಲ. ಈಗ ಪ್ರತಿಭಟನೆಗೆ ಸಿಗ್ತಿರುವಂತ ಜನಬೆಂಬಲ ಇದೆಯಲ್ಲ, ಅದು ಕೇಂದ್ರ ಸರ್ಕಾರವನ್ನು ಸಹಜವಾಗಿ ತಲೆ ಕೆಡಿಸುವಂತೆ ಮಾಡಿದೆ. ಅದಾದ ಬಳಿಕ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಕಾಂಗ್ರೆಸ್ಗೆ ಅನ್ಸೋದಿಕ್ ಶುರುವಾಯಿತು, ಇದರಿಂದ ಏನೋ ಲಾಭ ಆಗಬಹುದು ಎನ್ನುವ ರೀತಿಯಲ್ಲಿ ಈಗ ಅವರು ಕೂಡ ಎಂಟ್ರಿ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಒಂದಷ್ಟು ಬೇಡಿಕೆಯನ್ನ ಇಟ್ಟರು. ಕಲಾಪದಲ್ಲೂ 3 ದಿನದಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಡದಾಟ ಅಂತದೆಲ್ಲವೂ ಕೂಡ ಆಗ್ತದೆ, ಹೆಚ್ಚಿನ ಚರ್ಚೆ ಅಂತದೇನೂ ಕೂಡ ನಡೀತಾ ಇಲ್ಲ. ಇವತ್ತು ಯಾವ ಹಂತಕ್ಕೆ ಬಂದು ಬಿಟ್ಟಿದೆ ಅಂದ್ರೆ, ಆರಂಭದಲ್ಲಿ ದೆಹಲಿಗೆ ಸೀಮಿತವಾಗಿದ್ದಂತ ಪ್ರತಿಭಟನೆ, ಹೋರಾಟ, ಚರ್ಚೆ ಇವತ್ತು ದೇಶವ್ಯಾಪಿ ತಲುಪಿಬಿಟ್ಟಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂಥ ಒಂದಷ್ಟು ಸೆಲೆಬ್ರಿಟಿಗಳು ಅಥವಾ ಸಾಮಾಜಿಕ ಹೋರಾಟಗಾರರು, ಅವರು ಇವರು ನಿಧಾನಕ್ಕೆ ಅವರು ಕೂಡ ತುಟಿ ಬಿಚ್ಚೋದಿಕ್ಕೆ ಆರಂಭಿಸಿ ಬಿಟ್ಟಿದ್ದಾರೆ. ಕೊನೆಗೆ ಏನು ಮಾಡ್ತು ಕೇಂದ್ರ ಸರ್ಕಾರ? ಯಾಕೋ ನೋಡ್ತಾ ಇದ್ರೆ ನಾನು ಬುಡಕ್ ಬರ್ತಿದೆಯಲ್ಲ ಅಂತ ಅರ್ಥ ಮಾಡಿಕೊಂಡು JP ನಡ್ಡಾರನ್ನ ಮುಂದೆ ಬಿಟ್ರು, ಮಾತುಕತೆಗೆ ಆಹ್ವಾನಿಸಿದ್ರು. ಅದೇನು ಸಕ್ಸಸ್ ಆಗಲಿಲ್ಲ. ಅದಾದ ಬಳಿಕ JP ನಡ್ಡಾ CJP ಕಾರ್ಯಕರ್ತರನ್ನ ಯಾರು ಗಾಯಗೊಂಡಿದ್ರು ಅವರನ್ನ ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಬಂದ್ರು. 2ನೇ ಸುತ್ತಿನ ಮಾತುಕತೆಗೂ ಕೂಡ ಆಹ್ವಾನಿಸಿದ್ರು. ಯಾಕೋ ಇದ್ಯಾವುದು ಕೂಡ ಫಲ ಕೊಟ್ಟ ರೀತಿಯಲ್ಲಿ ಕಾಣಿಸ್ಲಿಲ್ಲ. ಅಂತಿಮವಾಗಿ ಈ ವಿಚಾರದಲ್ಲಿ ಮಹಾ ಮೌನಿಯಾಗಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಕೊನೆಗೂ ಟ್ವೀಟ್ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿಯೋ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿಲ್ಲ, ಕೊನೆಗೂ ಇದೀಗ ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತ? ನಮ್ಮ ಯುವಜನತೆ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಪ್ರಮುಖವಾದದ್ದು ಯಾವುದೂ ಕೂಡ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದಂಥವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ಕಾಯ್ದಿರಿಸಲು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲು ನಾವು ನಿರ್ಧರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಅಗತ್ಯ ಇರುವಂತೆ ಎಲ್ಲ ಕ್ರಮ ತೆಗೆದುಕೊಳ್ತೇವೆ, ಮುಂದೆ ಹೀಗಾಗದಿಲ್ಲ ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ಎನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು, ವಿದ್ಯಾರ್ಥಿಗಳನ್ನ ಯಾಕೆ ಹಂಗೆ ನಡೆಸ್ಕೊಂಡ್ರಿ ಅನ್ನೋದಕ್ಕೆ ನಮ್ಗೆ ಉತ್ತರ ಬೇಕು ಎನ್ನುವ ರೀತಿಯಲ್ಲಿ ಇವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಹೇಳ್ತಿರೋದೇನು? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತೀವಿ ಅಂತ. ಆದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನು? ಇದರ ನೈತಿಕ ಹೊಣೆಯನ್ನು ಹೊತ್ತು, ನೈತಿಕ ಜವಾಬ್ದಾರಿಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ನಾವು ಸುಮ್ಮನಿರೋದಿಲ್ಲ ಎನ್ನುವ ರೀತಿಯಲ್ಲಿ.
ಯಾಕೋ ಇದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಈಗ ಆಗ್ತಿರುವಂತ ಬೆಳವಣಿಗೆ ಏನು? ಇದು ಕೇಂದ್ರ ಸರ್ಕಾರದ ಬುಡಕ್ಕೆ ಬರುವಂತ ಎಲ್ಲ ಸಾಧ್ಯತೆಗಳಿದೆಯಾ? ಏನು ಕತೆ? ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಒಂದು ಆಗ್ತಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಜಂತರ್ ಮಂತರ್ಗೆ ಬರ್ತಿರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೋರಾಟಕ್ಕೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗ್ತಾ ಇದೆ. ದೇಶದ್ರೋಹಿಗಳು, ಷಡ್ಯಂತ್ರ, ಮತ್ತೊಂದು ಮಗದೊಂದು, ಅದು ಒಂದು ಕಡೆಯಿಂದ ನಡೀತಾನೆ ಇದೆ ಅಂತ ಹೇಳಿಕೆಗಳು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಆ ರೀತಿಯಾಗಿ ಮಾತನಾಡೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಮತ್ತೊಂದು ಕಡೆಯಿಂದ ಜಂತರ್ ಮಂತರ್ಗೆ ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇದ್ದಾರೆ. ಅದನ್ನು ಟ್ಯಾಕಲ್ ಮಾಡೋಕೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಸಂಸತ್ತು ಭವನದ ಸುತ್ತಮುತ್ತ ಇರುವಂತಹ 16 ಮೆಟ್ರೋ ನಿಲ್ದಾಣಗಳಲ್ಲಿ ಮೆಟ್ರೋವನ್ನು ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಯಾರು ವಿದ್ಯಾರ್ಥಿಗಳು ಬರಬಾರದು ಅಂತ ಹೇಳಿ. ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಕಮ್ಯುನಿಕೇಟ್ ಆಗಬಾರದು ಎನ್ನುವ ಕಾರಣಕ್ಕಾಗಿ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಗಿದೆ. ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗಿದೆ. ಇದರ ನಡುವೆ ನಿನ್ನೆ ರಾತ್ರಿಯೂ ಕೂಡ ಒಂದು ಬೆಳವಣಿಗೆ ಆಗಿದೆ. ಅದು ಈ ಟಾಲ್ಸ್ಟಾಯ್ ರಸ್ತೆ, ದೆಹಲಿ, ಅಲ್ಲಿ ಆಗಿರುವಂತಹ ಬೆಳವಣಿಗೆ. ವಿದ್ಯಾರ್ಥಿಗಳು ಗುಂಪುಗೂಡಿದಂತ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ, ಲಾಠಿ ಚಾರ್ಜ್ಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆಗ ಒಂದು ವಿದ್ಯಾರ್ಥಿಗಳ ಗುಂಪು ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಪೊಲೀಸರಿಗೂ ಕೂಡ ಹೊಡೆದು ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ACPಗೆ ಗಾಯ ಆಗಿದೆ. ಪೊಲೀಸರು ಹಾಗೆ ವಿದ್ಯಾರ್ಥಿಗಳ ನಡುವೆ ಒಂದು ಹಂತಕ್ಕೆ ಸಂಘರ್ಷ ಅಥವಾ ಬಡಿದಾಟ ಸ್ವಲ್ಪ ಜೋರಾಗಿ ನಡೆಯಿತು. ಒಂದಷ್ಟು ಜನರ ಹೇಳಿಕೆ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಈಗಾಗಲೇ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಕ್ಕೆ ಸಂಬಂಧಪಟ್ಟ ಹಾಗೆ ಸಿಟ್ಟಿದೆ ಅಂತ. ಅಂದ್ರೆ ನಾರ್ಮಲ್ ಆಗಿ ಲಾಠಿ ಚಾರ್ಜ್ ನಡೀಲಿಲ್ಲ, ಅಲ್ಲಿ ತುಂಬಾ ಕೆಟ್ಟದಾಗಿ ಪೊಲೀಸರು ನಡೆಸ್ಕೊಂಡು ಬಿಟ್ರು. ಒಂದಷ್ಟು ಮಂದಿ ಈ ಲಾಠಿಗೆ ಮೊಳೆಯನ್ನ ಚುಚ್ಕೊಂಡು ಬಂದು ಅದರಲ್ಲಿ ಹೊಡೆದ್ರು. ಸಿವಿಲ್ ಡ್ರೆಸ್ ನಲ್ಲಿ ಇದ್ದಂಥವ್ರು ಬಂದು ಒಂದಷ್ಟು ಜನ ಹೊಡೆದ್ರು. ಹೆಣ್ಮಕ್ಕಳನ್ನು ಕೂಡ ತುಂಬಾ ಕೆಟ್ಟದಾಗಿ ಅಲ್ಲಿ ನಡೆಸ್ಕೊಳ್ಳುವಂತ ರೀತಿಯಲ್ಲಿ ಆಯ್ತು. ಸುಮ್ಮನೆ ಒಂದಷ್ಟು ವಿದ್ಯಾರ್ಥಿಗಳನ್ನ ಕೆಣಕಿ ಅವ್ರನ್ನ ಬೀಳಿಸೋದು, ಹೊಡೆಯೋದು, ಇಂಥದ್ದೆಲ್ಲವೂ ಕೂಡ ಆಯ್ತು. ಹೀಗಾಗಿ ಸಿಟ್ಟಿಗೆದ್ದು ವಿದ್ಯಾರ್ಥಿಗಳು ಆಗ ಮಾಡಿದ್ರು ಅಂತ ಹೇಳಿ CJP ಅವರು ಹೇಳ್ತಿರೋದು ಏನಪ್ಪಾ ಅಂದ್ರೆ, ನಾವು ಮಾಡಿದ್ದಲ್ವೇ ಅಲ್ಲ, ನಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಉದ್ದೇಶದಿಂದ ಯಾವುದೋ ಒಂದು ಗುಂಪು ಅಂಥದ್ದೊಂದು ಕೆಲಸವನ್ನ ಮಾಡಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ CJP ಕಾರ್ಯಕರ್ತರು ಮೊದಲೇ ಒಂದು ಆರೋಪವನ್ನು ಮಾಡಿದ್ರು. ನೋಡಿ, ಒಂದು ಕಲ್ಲು ತುಂಬಿದಂತ ಟ್ರಕ್ ಬಂದು ನಿಂತ್ಕೊಂಡಿದೆ, ಇದು ಯಾರ್ದೋ ಸಂಚು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ನಿಜವಾಗ್ಲೂ ವಿದ್ಯಾರ್ಥಿಗಳೇ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು, ಏನು ಕ್ಲಾರಿಟಿ ಇಲ್ಲ. ಹಾಗೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಅಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬೇಡಿಕೆ ಇರೋದೇನು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅದು ಯಾವುದೇ ಕಾರಣಕ್ಕೂ ಹಿಂಸಾಚಾರದ ರೂಪವನ್ನು ಪಡೆಯೋದಾಗ್ಲಿ, ಪೊಲೀಸರ ಮೇಲೆ ಕೈ ಎತ್ತೋದಾಗ್ಲಿ ಅಂಥದ್ದು ಯಾವುದು ಕೂಡ ಆಗಬಾರದು. ಸದ್ಯ ಟಾಲ್ಸ್ಟಾಯ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಆಗಿದ್ದು ಅದೇ. ಆ ಕಾರಣಕ್ಕಾಗಿ ಇವತ್ತು ದೆಹಲಿಯಲ್ಲಿ ಇದೀಗ ಭದ್ರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ 16 ಮೆಟ್ರೋ ನಿಲ್ದಾಣಗಳ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇಂಟರ್ನೆಟ್ ಅನ್ನ ಕೂಡ ಬಂದ್ ಮಾಡಲಾಗಿದೆ. ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಈಗ ಕೇಂದ್ರ ಸರ್ಕಾರ ಇನ್ನೊಂದು ಹಂತಕ್ಕೆ ಹೋಗಿದೆ. ಸುದ್ದಿ ಬರ್ತಾ ಇದೆ, ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗಿದೆ. CRPF ನ 20 ತುಕಡಿಗಳನ್ನ ಕರೆಸ್ಕೊಳ್ತಾ ಇದೆ. ಈಗಾಗಲೇ RAF ಇದೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಅವರ 30 ತುಕಡಿ ಇದೆ. ದೆಹಲಿ ಪೊಲೀಸರ ಜೊತೆಗೆ ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಆ ಬ್ಲೂ ಡ್ರೆಸ್ ನಲ್ಲಿ ಇದ್ರಲ್ಲ ಅವರು. ಈಗ RAF ನ ಜೊತೆಗೆ CRPF ಬರ್ತಾ ಇದೆ, ಅಂದ್ರೆ ಭಾರತೀಯ ಸೇನೆ. ಪಶ್ಚಿಮ ಬಂಗಾಳದಲ್ಲಿ ಇದ್ದಂತ 20 ತುಕಡಿ ಅಂದ್ರೆ 2000 ಯೋಧರನ್ನ ಇದೀಗ ದೆಹಲಿಗೆ ಕರೆಸಿಕೊಳ್ಳಲಾಗಿದೆ. ಹೆಚ್ಚು ಕಡಿಮೆ ರಾತ್ರಿಯೇ ಬಂದಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇಲ್ಲ, ಇವತ್ತು ಮಧ್ಯಾಹ್ನ ಸುಮಾರಿಗೆ ಅವರು ಬಂದು ಇಳಿತಾರೆ ಅಂತ ಹೇಳಿ ಏರ್ ಲಿಫ್ಟ್ ಮಾಡಲಾಗ್ತಿದೆ ಅಂತ ಅಲ್ಲಿಂದ ಅವನ ತಕ್ಷಣವೇ ವಿಮಾನದ ಮೂಲಕ ಇದೀಗ ಕರೆಸಿಕೊಳ್ಳಲಾಗ್ತಾ ಇದೆ. ಇದಕ್ಕೂ ಒಂದಷ್ಟು ಜನ ಇದೀಗ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ, ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ದೀರಿ, ವಿದ್ಯಾರ್ಥಿಗಳನ್ನ ಪ್ರವೋಕ್ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಈಗ CRPF ಅನ್ನ ಕರೆಸ್ಕೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದೀರಿ? ಇದರ ತೀವ್ರತೆಯನ್ನ ನೀವೇ ಜಾಸ್ತಿ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳನ್ನ ಇನ್ನಷ್ಟು ನೀವೇ ಅವ್ರನ್ನ ಟ್ರಿಗರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀರಿ. ಅವರ ಡಿಮ್ಯಾಂಡ್ ಅಂತೂ ಈಡೇರಿಕೆ ಮಾಡ್ತಾ ಇಲ್ಲ, ಅದರ ಬದಲಾಗಿ ಟ್ರಿಗರ್ ಮಾಡ್ತಿದ್ದೀರಿ ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಿದ್ದಾರೆ. ಯಾಕೆ ಸರ್ಕಾರ ಹೀಗೆ ಮಾಡ್ತಿದೆ ಅರ್ಥ ಆಗ್ತಿಲ್ಲ. ಅಂದ್ರೆ ನೋಡಿ, ಇಲ್ಲಿ ಒಂದು ಸರಿಯಾದಂತ ಮಾತುಕತೆ ಅಂತೂ ಆಗ್ತಾ ಇಲ್ಲ ವಿದ್ಯಾರ್ಥಿಗಳ ಜೊತೆಗೆ. ಈಗ ಇಲ್ಲಿವರೆಗೆ ಆಗಿದ್ದಾಯ್ತು, ಅವ್ರನ್ನ ನೀವು ದೇಶದ್ರೋಹಿಗಳು ಅಂದಿದ್ದಾಯ್ತು, ಷಡ್ಯಂತ್ರ ಮಾಡ್ತಿದ್ದೀರಿ ಅಂದಿದ್ದಾಯ್ತು, ನೀವು ವಿದ್ಯಾರ್ಥಿಗಳು ಅಲ್ವೇ ಅಲ್ಲ ಅಂತ ಹೇಳಿದ್ದಾಯ್ತು. ಅದೆಲ್ಲವೂ ಕೂಡ ಒಂದು ಕಡೆಯಿಂದ. ಒಟ್ಟಾರೆಯಾಗಿ ಪ್ರತಿಭಟನೆ ಬಿಸಿ ಅಂತೂ ನಿಮಗೆ ತಡ್ತಾ ಇದೆಯಾ? ದೇಶಾದ್ಯಂತ ಈ ವಿಚಾರ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂತೂ ಆಗ್ತಾ ಇದೆಯಾ? ಹೀಗಿದ್ದಂಥ ಸಂದರ್ಭದಲ್ಲೂ ಇನ್ನಷ್ಟು ಕೆಣಕೋದು ಯಾಕೆ ಅಂತ, ಅವರ ಡಿಮ್ಯಾಂಡ್ ಈಡೇರಿಕೆಗೆ ಸಂಬಂಧಪಟ್ಟಾಗ ಏನಾದ್ರೂ ಒಂದು ಮಾಡಲೇಬೇಕಲ್ಲ. ಓಕೆ, JP ನಡ್ಡಾ ಮಾತುಕತೆ ನಡೆಸಿದ್ರು, ಅದು ವಿಫಲ ಆಯಿತು. ಈಗ CJP ಕಾರ್ಯಕರ್ತರು ಹೇಳ್ತಿರೋದೇನು, JP ನಡ್ಡಾ 2ನೇ ಬಾರಿ ಮಾತುಕತೆ ಕರೆದಾಗ ನಾವು ಅವ್ರ ಮನೆಗೆ ಹೋಗಲ್ಲ ಅಂದ್ರು. ಯಾಕೆ CJP ಕಾರ್ಯಕರ್ತರು ಹಂಗೆ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ದೇನು, ಕರ್ಸ್ಕೋತಾರೆ, ಒಂದು 2-3 ಗಂಟೆ ನಮ್ಮನ್ನು ಪುಕ್ಸಟೆ ಕೂರಿಸ್ಕೋತಾರೆ, ಅದಾದ ಬಳಿಕ ಯಾವುದೋ ಒಂದು ನಮ್ಮಿಂದ ಅಹವಾಲನ್ನು ಸ್ವೀಕರಿಸಿ ವಾಪಸ್ ಕಳಿಸ್ಬಿಡ್ತಾರೆ. ನಾವು ಟೈಮ್ ವೇಸ್ಟ್ ಮಾಡೋದಕ್ಕೆ ಅಲ್ಲಿ ಯಾಕೆ ಹೋಗಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಹೀಗೆ ಮಾಡೋದಕ್ಕೆ ಯಾಕೆ ಮಾತುಕತೆ ಮತ್ತೊಂದು ನಡೆಸಬೇಕು? ನಿಜವಾಗ್ಲೂ ಮಾತುಕತೆ ಅಥವಾ ಅಂದ್ರೆ ಆ ಮನಸ್ಥಿತಿಗೆ ಬರಬೇಕು ಕೇಂದ್ರ ಸರ್ಕಾರ. ಈಗ ಆಯ್ತು, ಇಲ್ಲಿವರೆಗೆ ಆಗಿದ್ದೆಲ್ಲವೂ ಕೂಡ ಆಗೋಯ್ತು. ಈಗ ಏನು ನೀಟಾಗಿ ಅವರ ಅಹವಾಲನ್ನು ಆಲಿಸಬೇಕು, ಅವರಿಗೊಂದು ಸ್ಪಷ್ಟವಾದಂಥ ಭರವಸೆಯನ್ನ ಕೊಡಬೇಕು.
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಅವರು ಒತ್ತಾಯಿಸ್ತಿದ್ದಾರೆ, ಆ ಪಟ್ಟನ ಬಿಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜೀನಾಮೆ ಪಡಿತೀವಾ ಇಲ್ವಾ ಅನ್ನೋದು ಸಂಬಂಧಪಟ್ಟ ಕ್ಲಾರಿಟಿ ಕೊಡಬೇಕು. ಇಲ್ಲಾಂದ್ರೆ ಪಡಿತೀವಿ ಅಂತಂದ್ರೆ ಯಾವಾಗ ಅನ್ನೋದನ್ನ ಮಾತಾಡಬೇಕು, ಹೇಳಬೇಕು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾರೆ. ಏನೇ ಯಶಸ್ಸಾದ್ರೂ ಕೂಡ ಅದರ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬರ್ತಾರಲ್ಲ, ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಮಾತಾಡಬೇಕು. ಪ್ರತಿಷ್ಠೆಗೆ ಭಂಗ ಬರೋದಿಲ್ಲ. ಇದು ದೇಶಕ್ಕೆ ಪ್ರಧಾನಿ ಅವರು, ಇಡೀ ದೇಶವನ್ನ ಮುನ್ನಡೆಸುವಂತವ್ರು, ಅವರು ಮಾತಾಡಬೇಕು. ಈ ಸಂದರ್ಭದಲ್ಲಿ ಎಲ್ಲಾ ವಿಚಾರಕ್ಕೆ ಮಾತಾಡೋದಕ್ಕಾಗತ್ತೆ. ಈ ವಿಚಾರಕ್ಕೆ ಯಾಕೆ ಬಾಯಿಗೆ ಜಿಪ್ಪು? ಯಾಕೆ ಬರೀ ಟ್ವೀಟು? ಯಾಕೆ ಬರೀ ಸಂಸದೀಯ ಮಂಡಳಿಯಲ್ಲಿ ನೀವು ಮಾತನಾಡೋದು? ಎಲ್ಲರ ಎದುರುಗಡೆ ಬಂದು ಮಾತನಾಡಿ, ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಳಿ, ಅಥವಾ ಈ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿ. ಏನು ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿಯನ್ನು ಕೊಡಿ. ವಿದ್ಯಾರ್ಥಿಗಳು ಕೇಳ್ತಿರೋದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇತ್ತಲ್ಲ, ಪರೀಕ್ಷೆ ನಡೆಸ್ತಾ ಇತ್ತಲ್ಲ, ಆ NTA ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರಿ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರಿ ಅಂತ ಹೇಳಿ. ಈಗ ಓಕೆ, ನೀವು ಯಾರೋ ಪರೀಕ್ಷೆ ಲೀಕ್ ಮಾಡಿದವ್ರ ವಿರುದ್ಧ, ಅವ್ರ ವಿರುದ್ಧ, ಅದು ಓಕೆ. ಅದರ ಆಚೆಗೆ ಏನು ಕ್ರಮ ಆಯಿತು, ಅಕೌಂಟಬಿಲಿಟಿ ಎಲ್ಲಿ, ಅದನ್ನು ವಿದ್ಯಾರ್ಥಿಗಳು ಕೇಳ್ತಿರೋದು. ಅದಕ್ಕೆ ಸಂಬಂಧಪಟ್ಟಾಗ ಕ್ಲಾರಿಟಿ ಇಲ್ಲ. ನೀವು ಲಾಠಿ ಚಾರ್ಜ್ ಮಾಡಿಸ್ತೀರಿ, ಅಶ್ರುವಾಯು ಪ್ರಯೋಗವನ್ನು ಮಾಡ್ತೀರಿ, ಈಗ CRPF ಅನ್ನು ಕರ್ಸ್ಕೊಳ್ಳೋದಕ್ಕೆ ಹೊರಟಿದ್ದೀರಿ. ಇನ್ನಷ್ಟು ಯಾಕೆ ವಿದ್ಯಾರ್ಥಿಗಳನ್ನು ರೊಚ್ಚಿಗೆ ಬಿಸ್ತಾ ಇದ್ದೀರಿ? ಈಗಾಗಲೇ ದೆಹಲಿ ಅಗ್ನಿಕುಂಡ ಆಗಿದೆ. ನಿನ್ನೆ ರಾತ್ರಿ ಪರಸ್ಪರ ಸಂಘರ್ಷ, ಮಾರಾಮಾರಿ ಅಂತದ್ದೆಲ್ಲವೂ ಕೂಡ ಆಗಿದೆ. ಜಂತರ್ ಮಂತರ್ಗೆ ಬರ್ತಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಟರ್ನೆಟ್ ಬಂದ್ ಮಾಡಿ, ಮೆಟ್ರೋ ಸ್ಟಾಪ್ ಮಾಡಿ, ಇನ್ನು ವಿದ್ಯಾರ್ಥಿಗಳನ್ನು ಸ್ಟಾಪ್ ಮಾಡೋದು ಬಹಳ ಕಷ್ಟ. ಇಷ್ಟು ದಿನಗಳ ಕಾಲ ಬರೀ ದೆಹಲಿ ಸುತ್ತಮುತ್ತ ಇದ್ದಂಥವ್ರು ಬರ್ತಾ ಇದ್ರು, ಈಗ ದೇಶವ್ಯಾಪಿಯಲ್ಲಿ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈಗ ಸಾಮಾಜಿಕ ಜಾಲತಾಣ ನೋಡ್ತಿದಾರಲ್ಲ, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಯಾರು ಮಾತಾಡ್ತಾ ಇರಲಿಲ್ಲ, ಈಗ ನಟ ನಟಿಯರು, ಇವರು ಎಲ್ಲರೂ ಕೂಡ ಬಾಯಿ ತೆರೆದು ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರಾಜ್ಯದ, ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಸ್ಟಾಪ್ ಮಾಡೋದು ಬಹಳ ಕಷ್ಟ. ಇಲ್ಲಿವರೆಗೆ ನಿಮ್ಗೆ ಅವಕಾಶ ಇತ್ತು, ಅವಕಾಶವನ್ನು ಬಳಸ್ಕೊಳ್ಳಿಲ್ಲ ನೀವು. ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರನ್ನ ಸಮಾಧಾನ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಬರೀ ಮಾಡಿ ಕೆಣಕಿದ್ದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಈಗಲೂ ನೀವು ಅದನ್ನು ಮುಂದುವರಿಸ್ಕೊಂಡು ಹೋದ್ರೆ ಇದು ಬೇರೆ ರೂಪವನ್ನು ಪಡೆಯೋದ್ರಲ್ಲಿ ಯಾವುದೇ ಇದು ಕೂಡ ಇಲ್ಲ. ನೋಡಿ, ಇಲ್ಲಿವರೆಗೆ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಡದಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡುವ ಹಾಗೆ ಮಾಡಿದ್ದಾರೆ. ಮುಂದೆ ಹೋಗ್ತಾ ಇದು ಯಾವ ರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ. ನೋಡಿ, ಎಲ್ಲಿವರೆಗೆ ಬಂದಿದೆ ಅಂದರೆ, ಒಂದು ಕಲಾಪದಲ್ಲಂತೂ ಬಿಡಿ, 3 ದಿನಗಳ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಗಿ ಸರಿಯಾದ ರೀತಿಯಲ್ಲಿ ಕಲಾಪವೂ ಕೂಡ ನಡೀತಾ ಇಲ್ಲ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆಯಾ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಈಗ ಪಾಟ್ನಾ, ಹೈದರಾಬಾದ್, ವಿಜಯವಾಡ, ನಿನ್ನೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ BJP ಕಾರ್ಯಕರ್ತರು ದೊಣ್ಣೆಗಳನ್ನು ತರ್ಕೊಂಡು ಬಡದಾಡ್ಕೊಂಡಿದ್ದಾರೆ. ಮಾರಾಮಾರಿ ನಡೆದು ಬಿಟ್ಟಿದೆ. ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಇವ್ರು ಹೋಗದಂತೆ, ಇವ್ರ ಕಚೇರಿ ಮುತ್ತಿಗೆ ಅವ್ರು ಬರದಂತೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಹೋಗಿ ಈಗ ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿಯ ಹಂತದವರೆಗೂ ಕೂಡ ಹೋಗ್ತಾ ಇದೆ. ಇಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಚಾರವನ್ನು ಮರ್ತೆ, ನಿನ್ನೆ ಪ್ರತಿಭಟನೆಗಾರರ ಮೇಲೆ ಪೆಲೆಟ್ ಗನ್ ಅನ್ನ, ಶಾಕ್ ಲಾಠಿಗಳನ್ನು ಬಳಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಪೆಲೆಟ್ ಗನ್ಗಳನ್ನು ಬಳಸ್ತಾ ಇದ್ರು, ಈಗ ಅದನ್ನು ಬಳಸಲಾಗಿದೆ. ಇನ್ನು CRPF ಬಂದ ಮೇಲೆ ಅದಿನ್ನು ಯಾವ ರೂಪವನ್ನು ಪಡೆಯುತ್ತೇನೋ ಗೊತ್ತಿಲ್ಲ. ಈ ಹಂತಕ್ಕೆ ಬಂದು ತಲುಪಿದೆ. ನನಗೆ ಅರ್ಥ ಆಗದಂತ ವಿಚಾರ ಅಂದ್ರೆ, ಯಾಕೆ ಈ ತರ ಅಂತ ಪ್ರತಿಷ್ಠೆ ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ? ಹೌದು, ಧರ್ಮೇಂದ್ರ ಪ್ರಧಾನ್ ಒಡಿಶಾದಲ್ಲಿ ಪ್ರಮುಖ ನಾಯಕ, ಬಿಹಾರ, UP ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ BJP ಬಹಳ ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಜವಾಬ್ದಾರಿಯನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಎಲ್ಲವೂ ಕೂಡ ಓಕೆ. ಅದರೊಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಎಷ್ಟರ ಮಟ್ಟಿಗೆ ಆಗ್ರಹ ಕೇಳಿ ಬಂದಾಗ ಅವ್ರನ್ನ ಯಾಕಷ್ಟು ಉಳಿಸ್ಕೊಳ್ಬೇಕು? ಯಾಕೆ ಅಷ್ಟು ಹಠ? ಯಾಕೆ ಆ ಪ್ರತಿಷ್ಠೆ? ಅದೇ ಯಾರಿಗೂ ಅರ್ಥ ಆಗ್ತಿಲ್ಲ. ಬಂಧುಗಳು, ಏನಂತೀರಿ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.